ನಾನು ಬೆಂಗಳೂರಿನಲ್ಲೂ ಕೂಡ ಹೇಳಿದ್ದೇನೆ ವಿಚಾರವಾಗಿ. ನಾಗೇಂದ್ರ ಅವರು ಒಂದು ಸಣ್ಣ ಮೀನು ಅಷ್ಟೇ, ಇದರಲ್ಲಿ ದೊಡ್ಡ ದೊಡ್ಡ ತಿಮಿಂಗ್ಲಗಳು ಕೂಡ ಈ ಹಗರಣದಲ್ಲಿ ಭಾಗಿಯಾಗಿದ್ದಾರೆ. ನಮ್ಮ ಮೂಲ ಉದ್ದೇಶ ಇರುವಂಥದ್ದು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಏನು 185 ಕೋಟಿ ರೂಪಾಯಿಗಳಿದೆ, ವಾಪಸ್ಸು ಆ ನಿಗಮಕ್ಕೆ ಬರಬೇಕು. ಆ ಶೋಷಿತ ಸಮುದಾಯಗಳ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣ ಅವರು ವಾಪಸ್ ತಲುಪಬೇಕಾಗ್ತದೆ. ಮತ್ತು ಇದರಲ್ಲಿ ಇನ್ಯಾವ ದೊಡ್ಡ ದೊಡ್ಡ ತಿಮಿಂಗ್ಲಗಳಿದ್ದಾವೆ, ಎಲ್ಲವೂ ಸತ್ಯ ಕೂಡ ಬಹಿರಂಗ ಆಗಬೇಕಾಗ್ತದೆ. ನಮ್ಮ ಹೋರಾಟ ಅವರ ರಾಜೀನಾಮೆಗೆ ಸೀಮಿತ ಆಗಿರ್ತಕ್ಕಂಥದ್ದಲ್ಲ. ಈಗ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ನಾವು ಹೋರಾಟವನ್ನು ಮಾಡ್ತಾ ಇರುವಂಥದ್ದು. ಹಾಗಾಗಿ ಅವರು ರಾಜೀನಾಮೆ ಕೊಟ್ಟಿದ್ದಾರಾ, ಕೊಟ್ಟ ಮೇಲೆ ಅಂಗೀಕಾರ ಇನ್ನು ಕೊಟ್ಟಿದ್ದಾರಾ ಇಲ್ವಾ ಅದ್ರ ಬಗ್ಗೆನೇ ಸಾಕಷ್ಟು ಅನುಮಾನಗಳಿದ್ದಾವೆ. ಎಲ್ಲ ಸ್ಪಷ್ಟ ಚಿತ್ರಣ ಬಂದ ನಂತರ ನಾನು ಅದ್ರ ಬಗ್ಗೆ ಪ್ರತಿಕ್ರಿಯೆ ನೀಡ್ತೇನೆ. ರಾಜೀನಾಮೆ ನಾಗೇಂದ್ರ ಅವರ ರಾಜೀನಾಮೆ ಜೊತೆಗೆ ಏನು 185 ಕೋಟಿ ಇನ್ನೂ ಕೂಡ ಅದರ ಲೆಕ್ಕ ಬುಕ್ಕು ಏನೂ ಕೂಡ ಸಿಕ್ಕಿಲ್ಲ. ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟಿನ ಆ ಪ್ರೆಸ್ ನೋಟನ್ನು ಕೂಡ ತಾವು ನೆನಪು ಮಾಡಿಕೊಂಡ್ರೆ ಅದರಲ್ಲಿ ಚಿನ್ನ ಖರೀದಿ ಮಾಡಿರ್ತಕ್ಕಂಥದ್ದು, ಹೆಂಡ ಖರೀದಿ ಮಾಡಿರ್ತಕ್ಕಂಥದ್ದು, ಬಾರ್ಗಳು, ಎಲ್ಲ ಬಿಲ್ಗಳು ಎಲ್ಲವೂ ಕೂಡ ನಿಮಗೆ ಗೊತ್ತಿದೆ. ನಾನು ಎಲ್ಲವೂ ಕೂಡ ವಿವರವಾಗಿ ಹೇಳೋದಕ್ಕೆ ಹೋಗೋದಿಲ್ಲ. ಈ ಹಣ 185 ಕೋಟಿ ಹಣ ವಾಪಸ್ಸು ಆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಕೌಂಟಿಗೆ ಜಮಾ ಆಗಬೇಕಾಗ್ತದೆ. ಜಮಾ ಆದಾಗಲೇ ಅದು ವಾಪಸ್ಸು ಆ ಸಮುದಾಯಕ್ಕೆ ಸೇರೋದಕ್ಕೆ ಸಾಧ್ಯ. ಈಗ ರಾಜೀನಾಮೆ ಎಷ್ಟು ಮುಖ್ಯನೋ ಹಣ ವಾಪಸ್ ಹೋಗಬೇಕು, ಆ ಸಮುದಾಯ ಅಭಿವೃದ್ಧಿಗೆ ಹಣ ತಲ್ಲಬೇಕು, ಅದು ಕೂಡ ಅಷ್ಟೇ ಮುಖ್ಯ. ಮತ್ತು ಇದರಲ್ಲಿ ನಾನು ಹಿಂದೆನೂ ಕೂಡ ಹೇಳಿದ್ದೇನೆ, ಭಾಳ ದೊಡ್ಡ ದೊಡ್ಡ ತಿಮಿಂಗ್ಲಗಳು ಇದ್ದಾವೆ. ಕಾಂಗ್ರೆಸ್ ಹೈಕಮಾಂಡ್ ಕೂಡ ಕಪ್ಪ ಕಾಣಿಕೆ ಇದರ ಮುಖೇನ ಸಲ್ಲಿಕೆ ಆಗಿದೆ ಅನ್ನೋದು ಕೂಡ ಸಾಕಷ್ಟು ಚರ್ಚೆ ಆಗಿದೆ. ಇವೆಲ್ಲ ಸತ್ಯ ಬಹಿರಂಗ ಆಗಬೇಕು. ನಮ್ಮ ಹೋರಾಟ ಖಂಡಿತ ಮುಂದುವರಿತದೆ. ಥ್ಯಾಂಕ್ ಯು.